ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು 2 ಸ್ಪೂನ್ ಆಗಷ್ಟು ಕಡಲೆ ಬೀಜ ಅಥವಾ ಶೇಂಗಾನ ತೊಗೊಂಡೇನ್ರಿ. ಇವು ಹಸಿ ಶೇಂಗಾ ಅದಾವ್ರಿ. ಇದನ್ನ ಏನು ಮಾಡ್ತಾ ಇದ್ದೀನಿ, ಕುಟ್ಟಿ ತೊಗೋತಾ ಇದ್ದೀನಿ ನೋಡ್ರಿ. ಆ ಒಂದು ಶೇಂಗಾ ಕಾಳಲ್ಲಿ 2 ಅಥವಾ 3 ಫಳಕ್ ಆಗ್ಬೇಕ್ರಿ. ಅಷ್ಟನ್ನೇ ಕುಟ್ಟಿ ತೊಗೋಬೇಕು. ನೀವು ಮಿಕ್ಸಿಗೆ ಹಾಕೋಬೇಡ್ರಿ, ಈ ರೀತಿನೇ ಮಾಡ್ಬಿಟ್ಟು ತೊಗೋರಿ. ನೀವು ಶೇಂಗಾನೇ ತೊಗೋಬೇಕತ್ತೇನಿಲ್ಲ, ಗೋಡಂಬಿ ಅಥವಾ ನೀವು ಏನು ಮಾಡ್ಬೋದು, ಬದಾಮನ್ನಾದ್ರೂ ತೊಗೋಬೋದು, ಡ್ರೈ ಫ್ರೂಟ್. ಅವು ಗೋಡಂಬಿ ಬಾದಾಮ್ ಡ್ರೈ ಫ್ರೂಟ್ಸ್ ಇರ್ತಾವಂತೂ ಗೊತ್ತಿಲ್ಲ ಎಲ್ಲರ ಮನೇಲಿ, ಆದರೆ ಶೇಂಗಾ ಅಥವಾ ಕಡಲೆ ಬೀಜ ಇದ್ದೇ ಇರ್ತಾವ. ಅದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟು ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಒಂದರಲ್ಲಿ 2 ಅಥವಾ 3 ಫಳಕ್ ಇಷ್ಟನೇ ಆಗ್ಬೇಕ್ರಿ. ಇದನ್ನ ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನ ಏನು ಮಾಡ್ತೀನಿ, ಆಮೇಲೆ ಯೂಸ್ ಮಾಡ್ತೀನಿ. ಇಲ್ಲಿ ನಾನು 1 ಬಟ್ಲಾಗಷ್ಟು ಸಣ್ಣ ರವೆ, ಉಪ್ಪಿಟ್ಟು ರವೆ, ಏನು ಬಾಂಬೆ ರವೆ ಅಂತ ಕರಿತೀವಲ್ರಿ, ಅದನ್ನು ತೊಗೊಂಡಿದ್ದೀನಿ. ಮೆಜರ್ಮೆಂಟಿಗೆ ನೀವೇನು ಮಾಡಿರಿ, ಒಂದೇ ಥರದ ಬಟ್ಲಾನೇ ತೊಗೋರಿ. ಅದೇ ಬಟ್ಟಲೇ ಅರ್ಧ ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿನ್ರಿ. 1 ಬಟ್ಲ್ ರವೆ, ಅರ್ಧ ಬಟ್ಲಾಗಷ್ಟೇ ಗೋಧಿ ಹಿಟ್ಟನ್ನು ತೊಗೊಂಡಿನ್ರಿ. ಈ ರವೆ ಹಿಟ್ಟು ಏನಾಗಲಿ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಎರಡನ್ನೂ ಏನು ಮಾಡ್ಕೋತೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ, ರವೆ ಹಿಟ್ಟು ಮಿಕ್ಸ್ ಆಗಿದ್ರಿ. ಈಗಿನ್ನ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡು ನೋಡಿ. ನೀವು ಮೆಜರ್ಮೆಂಟಕ್ಕೆ ಏನು ಮಾಡಿರಿ, ಒಂದೇ ಥರದ ಬಟ್ಲನೇ ತೊಗೊರಿ. ಅದೇ ಬಟ್ಲೆ ಅರ್ಧ ಬಟ್ಲಾಗಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ನಾನು ಲೈಟ್ ಸ್ವೀಟ್ ಮಾಡ್ತಾಯಿದ್ದೀನಿ. ಇಲ್ಲ ನಿಮಗೂ ನಿಮ್ಮ ಮಕ್ಳಿಗೆ ಸ್ವೀಟ್ ಜಾಸ್ತಿ ಇಷ್ಟ ಅಂದ್ರೆ ನೀವು 3/4 ಬಟ್ಲಾಗಷ್ಟೇ ಸಕ್ಕರೆಯನ್ನು ಹಾಕೋಬೋದು. ಸ್ವಲ್ಪ 1/4 ಟೀ ಸ್ಪೂನ್ ಆಗಷ್ಟೇ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ ರೀ. ಆ ಕುಟ್ಟಿಟ್ಕೊಂಡಿರುವಂಥ ಶೇಂಗಾ ಅಥವಾ ಕಡಲೆ ಬೀಜನ ಹಾಕೊಂಡಿ ನೋಡಿರಿ. ಈಗ ಇವನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಸ್ವೀಟ್ ಜಾಸ್ತಿ ಇಷ್ಟ ಅಂದ್ರೆ ನೀವು ಸಕ್ಕರೆಯನ್ನು ಜಾಸ್ತಿ ಹಾಕೋರಿ. ನೋಡಿ, ಆದಷ್ಟು ದಪ್ಪ ಸಕ್ಕರೆಯನ್ನು ಹಾಕೋರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ನೋಡಿ, ಎಲ್ಲನೂ ಏನು ಮಾಡ್ಕೊಂಡಿದ್ದೀನಿ, ನೀಟಾಗಿ ಮಿಕ್ಸ್ ಆಗಿದೆ. ಈಗ ರವೆ, ಸಕ್ಕರೆ, ಹಿಟ್ಟು ಅದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, 2 ಸ್ಪೂನ್ ಆಗಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ನೋಡಿ. ತುಪ್ಪ ಹಾಕ್ಕೊಂಡು ಕೈದಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಆ ರವೆ ಹಿಟ್ಟಿಗೆ ಚೆನ್ನಾಗಿ ಎಲ್ಲಕ್ಕೂ ಏನಾಗಬೇಕ್ರಿ, ಆ ತುಪ್ಪ ಚೆನ್ನಾಗಿ ಹತ್ತಬೇಕು ನೋಡಿರಿ. ನೋಡಿ, ಯಾವಾಗಂದ್ರೆ ಅದು ಹಿಟ್ಟು ನೀವು ಅದನ್ನು ನೋಡ್ರೆ ಬೈಂಡ್ ಆಗ್ಬೇಕ್ರಿ. ಅದು ಬೈಂಡ್ ಆಗಿತ್ತಂದ್ರೆ ನಾವು ಹಾಕಿರುವ ತುಪ್ಪ ಕರೆಕ್ಟ್ ಆಗಿದೆ ಅಂದಂಗೆ. ಇಲ್ಲ ನಿಮಗೆ ಇನ್ನೂ ಒಂದು ಸ್ವಲ್ಪ ಡ್ರೈ ಅನ್ಸಕತ್ತದಂದ್ರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ತುಪ್ಪನೂ ಹಾಕೋರಿ, ನಡೀತದೆ ನೋಡಿ. ನಾನು ನಿಮಗೆ ತೋರಿಸ್ತೀನಿ ನೋಡಿರಿ. ನೋಡಿ, ಈ ರೀತಿ ಬೈಂಡ್ ಆಗ್ಬೇಕು ನೋಡಿರಿ, ಅಂದ್ರೆ ನಾವು ಹಾಕಿರುವ ತುಪ್ಪ ಕರೆಕ್ಟ್ ಆಗಿದೆ ನೋಡಿ. ಪ್ರತಿ ರವೆ ಹಿಟ್ಟಿಗೆ ಎಲ್ಲ ಚೆನ್ನಾಗಿ ಆ ತುಪ್ಪ ಏನಾಗಿದೆ ರೀ, ಕೋಟ್ ಆಗಿದೆ ನೋಡಿರಿ. ಇದೇ ರೀತಿನೇ ಆಗ್ಬೇಕ್ರಿ. ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊರಿ ನೀವು. ಈಗ ಇದು ಕರೆಕ್ಟಾಗಿ ರೆಡಿ ಆಗ್ಯದ್ರಿ. ಇದಕ್ಕೆ ನಾನಿಲ್ಲಿ ಏನು ಮಾಡ್ಕೋತಾ ಇದ್ದೀನಿ, 1 ಬಟ್ಲಾಗಷ್ಟೇ ಹಾಲನ್ನು ತೊಗೋತಾ ಇದ್ದೀನಿ. ಹಸಿ ಹಾಲನ್ನು ತೊಗೋಬೇಡ್ರಿ, ಕಾಯಿಸಿ ಆರಿರುವಂಥ ಹಾಲನ್ನೇ ತೊಗೋರಿ. ಆದಷ್ಟು ಗಟ್ಟಿ ಹಾಲನ್ನು ತೊಗೋರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಇದನ್ನು ಕಲಿಸ್ಬಿಟ್ಟು ತೊಗೋಬೇಕು ನೋಡಿರಿ. ತುಂಬ ಗಟ್ಟಿನೂ ಕಲಿಸ್ಬಾರ್ದು ರೀ, ತುಂಬ ಮೆತ್ತಗೂ ಕಲಿಸ್ಬಾರ್ದು. ಆ ರೀತಿ ನೀವೇನು ಮಾಡಬೇಕು, ಕಲಿಸ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, ಮತ್ತು ನಿಮಗೆ ಅಥವಾ ಯಾವ ಡ್ರೈ ಫ್ರೂಟ್ಸ್ ಇದ್ರೆ, ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅಲ್ಲ ಅದನ್ನು ಸಣ್ಣದಾಗಿನೇ ಕಟ್ ಮಾಡಿಬಿಟ್ಟು ಹಾಕಿರಿ. ನೋಡಿ, ಸ್ವಲ್ಪ ಹಾಲನ್ನ 1 ಬಟ್ಲಾಗಷ್ಟೇ ಹಾಲನ್ನು ತೊಗೊಂಡಿನಿ. ನಾವು ಎಲ್ಲನೂ ಮೆಜರ್ಮೆಂಟಿಗೆ ಒಂದೇ ಥರದ ಬಟ್ಲನೇ ತೊಗೊಂಡಿದ್ದೀನಿ ನೋಡಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಸಾಫ್ಟನೂ ಇರಬಾರ್ದು, ಈ ರೀತಿ ಇರ್ಬೇಕು ನೋಡಿರಿ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಒಮ್ಮೆಲೆ ಹಾಕೋಬಿಡ್ರಿ, ಸ್ವಲ್ಪ ಹಾಕ್ಕೊಂಡೆ ಕಲಿಸ್ಬಿಟ್ಟು ತೊಗೊರಿ. ನೋಡಿ, ಆ 1 ಬಟ್ಲು ಹಾಲಿನಲ್ಲಿ ಇನ್ನೂ ಒಂದು ಸ್ವಲ್ಪ ಹಾಲು ಉಳ್ಕೊಂಡದ್ರಿ. ಈಗ ನೋಡಿ, ಈಗಿದೇನಾಗಲಿ ಮುಚ್ಚಿಡ್ತೀನಿ ರೀ. ಒಂದು 10 ನಿಮಿಷ ಹಿಟ್ಟು ರವೆ ನೆನಿಬೇಕು ನೋಡಿರಿ. ನೋಡಿ, ಆ 1 ಬಟ್ಲು ಹಾಲಲ್ಲಿ 2 ಸ್ಪೂನ್ ಆಗಷ್ಟು ಹಾಲು ಉಳ್ದದ್ರಿ. ನೋಡಿ, ಇದನ್ನು ಸೈಡಿಗೆ ಇಡ್ತೀನಿ. 10 ನಿಮಿಷ ಆಗಲಿ ರೀ. ನೋಡಿ, 10 ನಿಮಿಷ ಆಗ್ಯದ ರೀ. ನೋಡಿ, ಆ ರವೆನೂ ಏನಾಗಿದೆ, ಚೆಂದಾಗಿ ನೆಂದದ. ನಾನು ನಿಮಗೆ ನೋಡಿ ಸ್ಪೂನ್ದಿಂದ ಈ ರೀತಿ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇದೇ ರೀತಿನೇ ಬರ್ಬೇಕು ನೋಡಿರಿ, ಅಂದ್ರೆ ನಾವು ನಾದಿದ್ದು ಪರ್ಫೆಕ್ಟ್ ಆಗಿದೆ ಅಂದಂಗೆ ನೋಡಿ. ಈ ರೀತಿನೇ ಬರ್ಬೇಕು ನೋಡಿರಿ. ಉಳಿದಿದ್ದನ್ನು ಕಟ್ ಮಾಡ್ಕೋತೀನಿ ನೋಡಿ. ಇಲ್ಲಿ ನಾನು ರವೆಯಿಂದ ಅಥವಾ ಸಣ್ಣ ರವೆಯಿಂದ ಬಿಸ್ಕಿಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಬೇಕಿಂಗ್ ಪೌಡ್ರು, ಮಿಲ್ಕ್ ಪೌಡ್ರು ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ನೋಡಿ. ಇದೇ ರೀತಿ ಬತ್ತಂದ್ರೆ ನಾವು ನಾದಿರುವ ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂದಂಗೆ ನೋಡಿರಿ. 10 ನಿಮಿಷ ನೆನಿಲಿರಿ ಚೆಂದಂಗಿದು ನೋಡಿ. ಎಲ್ಲವನ್ನು ಏನು ಮಾಡ್ಕೊಂಡಿದ್ದೀನಿ, ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಈಗ ನೋಡಿ, ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ರೌಂಡ್ ಆಗಿನೇ ಮಾಡ್ಕೊತೀನಿ ನೋಡಿ. ಇದೇ ರೀತಿನೇ ಬರ್ಬೇಕು ನೋಡಿ. ಈ ರೀತಿ ಚಿಕ್ಕ ಏನು ಮಾಡುತ್ತೀನಿ ನೋಡಿ, ಸಣ್ಣ ನಿಂಬೆ ಗಾತ್ರದಷ್ಟು ಬಾಲ್ಗಳನ್ನು ಅಥವಾ ಇದೇ ರೀತಿನೇ ಏನು ಮಾಡ್ತೀನಿ, ರೆಡಿ ಮಾಡ್ಕೊತೀನಿ ರೀ. ತುಂಬ ದೊಡ್ಡ ಸೈಜದ್ದನ್ನು ಮಾಡ್ಕೊಬೇಡ್ರಿ, ಆದಷ್ಟು ಸಣ್ಣನೇ ಇರಲಿ ರೀ. ನೋಡಿ, ನನಗೆ 2 ಮಾಡಿಬಿಟ್ಟು ತೋರಿಸಿದ್ದೀನಿ. ಉಳಿದಿದ್ದನ್ನು ಒಮ್ಮೆಲೆ ರೆಡಿ ಮಾಡ್ಕೊತೀನಿ ನೋಡಿ. ಈ ಉಳಿದಿದ್ದನ್ನು ಒಮ್ಮೆಲೆ ಏನು ಮಾಡ್ಕೊಂಡಿದ್ದೀನಿ, ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇದನ್ನು 2 ರೀತಿಯಲ್ಲಿ ಮಾಡ್ಬೋದು. ನಾನು 2 ರೀತಿ ತೋರಿಸ್ತೀನಿ. ನಿಮಗೆ ಯಾವ ರೀತಿ ಈಸಿ ಇಲ್ಲ ನೀವು ಆ ರೀತಿ ಮಾಡ್ಕೋಬೋದು ರೀ. ತುಂಬ ಈಸಿ ಅದ್ರಿ, ಟೇಸ್ಟ್ ಅಂತೂ ಅದ್ಭುತ. ಮತ್ತು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ
ನೋಡಿ ಎಲ್ಲವನ್ನು ಏನು ಮಾಡ್ಕೊಂಡಿದ್ದೀನಿ, ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಚಪಾತಿ ಮಾಡೋ ತಗಡು ಅಥವಾ ಶೀಟನ್ನು ತೊಗೊಂಡಿದ್ದೀನಿ. ಒಂದು ಬಟ್ಲ ತೊಗೊಂಡು ಈ ರೀತಿನೂ ನೀವೇನು ಮಾಡ್ಬೋದು, ಅದನ್ನು ನೋಡಿ ಒತ್ತಿಬಿಟ್ಟು ಅಥವಾ ಇದನ್ನೇನು ಮಾಡ್ಬೋದು, ಈ ರೀತಿನೂ ದೊಡ್ಡದಾಗಿಬಿಟ್ಟು ಮಾಡ್ಕೋಬೋದು, ಅಥವಾ ಕೈಗೇನೆ ಒಂದು ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಮಾಡ್ಕೋಬೋದು. ಅಥವಾ ಈ ರೀತಿ ಚಪಾತಿ ಮಾಡೋ ಶೀಟು ಬಟರ್ ಪೇಪರ್ ಮೇಲೆ ಒಂದೇ ರೀತಿ ನೋಡಿ ಒಂದೇ ಸೈಜಲ್ಲಿ ಆಗ್ತವೆ, ಅಥವಾ ಯಾವುದೇ ರೀತಿ ಬಟ್ಲದಿಂದ ತೊಗೊಂಡ ನೀವು ಒಮ್ಮೆಲೆ ಈ ರೀತಿನೂ ಮಾಡ್ಕೋಬೋದು. ನೋಡಿರಿ ನಾನು ನೋಡಿ ಮೂರನ್ನು ಈ ರೀತಿ ಮಾಡಿಬಿಟ್ಟು ತೋರಿಸಿದ್ದೀನಿ. ಆ ರವೆ ಹಾಕಿರ್ತದೆ, ದಂಡಿಗೆ ಒಂದು ಸ್ವಲ್ಪ ಶೀಳದಂಗೆ ಆಗಿರ್ತದೆ ರೀ, ಏನೂ ಆಗೋದಿಲ್ಲ. ಅದೇ ರೀತಿ ಆದ್ರೂ ನಡೀತದೆ ರೀ. ನೋಡಿ ಇಲ್ಲ ಕೈಯಿಂದ ಮಾಡ್ಕೋತೀವಿ ನಮ್ಗೆ ಬೇಗನೆ ಆಗ್ತದಂದ್ರೆ ನೀವು ಈ ರೀತಿನೂ ಮಾಡ್ಕೊರಿ, ನಡೀತದೆ. ನಿಮಗೆ ಯಾವ ರೀತಿ ಈಸಿ, ದೊಡ್ಡ ಶೀಟನ್ನು ತೊಗೊಂಡ್ಬಿಟ್ಟು ಒಮ್ಮೆಲೆ ಒಂದು 7-8 ಇಟ್ಕೊಂಡು ಆ ರೀತಿ ಮಾಡಿರಿ. ಇಲ್ಲ ಕೈಯಿಂದನೇ ನಮ್ಗೆ ಬೇಗನೆ ಆಗ್ತದೆ ಆ ರೀತಿ. ನಾನು 2 ರೀತಿ ಮಾಡಿಬಿಟ್ಟು ತೋರಿಸಿದ್ದೀನಿ ನೋಡಿರಿ. ನೋಡಿರಿ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ, ಎಣ್ಣೆನೂ ಚೆನ್ನಾಗಿ ಕಾಯ್ದದ ನೋಡಿರಿ. ನೋಡಿ ಅದನ್ನು ಮಾಡಿ ತೋರಿಸಿದ್ದೀನಿ, ಇದನ್ನು ಮಾಡಿ ತೋರಿಸಿದ್ದೀನಿ. ಈ ರೀತಿ ಮಾಡ್ಕೊರಿ ನೋಡಿ. ಎಲ್ಲನೂ ನೋಡುವೆ ಒಮ್ಮೆಲೆ ರೆಡಿ ಮಾಡ್ಕೊಂಡಿನಿ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೀನಿ, ಎಣ್ಣೆನೂ ಚೆನ್ನಾಗಿ ಕಾಯ್ದದ ನೋಡಿ. ನೋಡಿರಿ ಇಲ್ಲಂದ್ರೆ ನೀವೇನು ಮಾಡಿರಿ, ಒಂದು 7-8 ಉಳ್ಳಿಗಳನ್ನ ಇಟ್ಕೊಂಡು ಈ ರೀತಿ ಒಂದೇ ಸೈಜಲ್ಲಿ ಆಗ್ತವೆ, ಈ ರೀತಿನೂ ಮಾಡ್ಕೊಬೋದು ನೋಡಿರಿ. ಆಲ್ರೆಡಿ ಎಣ್ಣೆನೂ ಕಾಯ್ದದ, ಗ್ಯಾಸು ಲೋ ಫ್ಲೇಮ್ದಲ್ಲೇ ಇರಲಿ ರೀ. ನೋಡಿ ಆ ರವೆ ಹಾಕಿರ್ತದೆ, ದಂಡಿಗೆ ಸ್ವಲ್ಪ ಶೀಳ್ದಂಗೆ ಆದ್ರೂ ಏನೂ ಆಗೋದಿಲ್ಲ ರೀ, ಪರ್ಫೆಕ್ಟ್ ಆಗಿನೇ ಬರ್ತಾವೆ. ಮತ್ತು ಒಂದು ಚೂರೂ ಎಣ್ಣೆ ಹಿಡಿಯಲ್ರಿ ಇವು. ನೋಡಿ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಕರಿಬೇಕ್ರಿ, ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ. ಒಳಗಡೆ ಏನಾಗ್ತದೆ ಅವಾಗ ಹಸಿ ಉಳಿತದ್ರಿ ಇದು. ನೋಡಿ ಲೈಟ್ ಕೆಂಪಗಾಗುವವರೆಗೂ ಏನು ಮಾಡೋಣ್ರಿ, ಇದನ್ನು ಕರೆದು ಬಿಟ್ಟು ತೊಗೊಂಡ್ರಿ. ತುಂಬ ಟೇಸ್ಟಿ ಇರ್ತದೆ ರೀ, ತುಂಬ ನೋಡಿ ಅಗದಿ ಲೈಟ್ ಸ್ವೀಟ, ಹೊರಗಡೆಯಿಂದ ಕ್ರಿಸ್ಪಿ. ತಿನ್ನೋ ಮುಂದೆ ಬಾಯಕ್ಕೆ ಏನಾಗ್ತದೆ ರೀ, ಆ ಸಕ್ಕರೆ ಕಣಗಳು ಸಿಗ್ತಾವೆ ಅಥವಾ ಸಕ್ಕರೆ ಕ್ರಿಸ್ಟಲ್ ಸಿಗೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿರಿ. ನೋಡಿ ಬೇಕ್ರಿದಿಂದ ಆ ಮೈದಾ ಹಾಕಿರೋದು, ಬೇಕಿಂಗ್ ಪೌಡರ್ ಹಾಕಿರೋ ಬಿಸ್ಕೆಟ್ಸ್ಗಳನ್ನ ತಂದಿರ್ತೀವಿ. ಈ ರೀತಿ ಸಣ್ಣ ರವೆಯಿಂದನೇ ಬಿಸ್ಕೆಟನ್ನು ಮನೆಯಲ್ಲೇ ತಯಾರು ಮಾಡ್ಕೊಂಡು ನೋಡ್ರಿ. ನೋಡಿ ಖಂಡಿತ ಒಂದ್ಸಲ ಮಾಡ್ಕೊಂಡ್ರೆ ಪದೇ ಪದೇ ಮಾಡ್ಕೋತೀರಿ ನೀವು. ನೋಡಿ ಆ ಉಳಿದಿದ್ದನ್ನು ಎಲ್ಲನೂ ಏನು ಮಾಡ್ತೀನಿ ರೀ, ನಾನು ಕರೆದು ಬಿಟ್ಟು ತೋರಿಸ್ತೀನಿ. ಆಮೇಲೆ ನಾನು ನಿಮಗೆ ಆರ್ಲಿರಿ ಮುರಿದು ಬಿಟ್ಟನ್ನು ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿ ಲೈಟ್ ಹಾಕಿ ನೋಡ್ರಿ, ಆ ಸಕ್ಕರೆ ನೋಡ್ರಿ, ಸಕ್ಕರೆ ಯಾವ ರೀತಿ ಎಷ್ಟು ಚೆನ್ನಾಗಿ ಕಾಣತ್ತದ. ನೀವು ಲೈಟ್ ಸ್ವೀಟ್ ಆಗ್ಯದ್ರಿ ಇದು. ಇಲ್ಲ ನಿಮಗೆ ಜಾಸ್ತಿ ಸ್ವೀಟ್ ಅಂದ್ರೆ ನೀವೇನು ಮಾಡಿರಿ, 3/4 ಬಟ್ಲಾಗಷ್ಟೇ ಸಕ್ಕರೆಯನ್ನು ಹಾಕೋರಿ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ನೋಡಿ ಒಂಚೂರು ಎಣ್ಣೆ ಹಿಡಿದಿರಲ್ರಿ, ತುಂಬ ಡ್ರೈ ಇರ್ತಾವೆ. ಇದನ್ನು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡಿರಿ. ಅಥವಾ ನಿಮ್ಮ ಮಕ್ಕಳು ಎಲ್ಲೋ ಶಾಲಾ ಕಾಲೇಜಿಗೆ ಹೊರಗದಾರಂದ್ರೆ ಈ ರೀತಿ ಮಾಡಿಕೊಡ್ರಿ. ನೋಡಿ ನಾನು ಮುರಿದು ಬಿಟ್ಟನ್ನು ತೋರಿಸಿದ್ದೀನಿ. ಆದಷ್ಟು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಕರೀರಿ. ನೋಡಿ ಬೇಕ್ರಿಯಲ್ಲಿ ಮೈದಾಯಿಂದ ಮಾಡಿರೋದು, ಬೇಕ್ರಿ ಅಥವಾ ಬೇಕಿಂಗ್ ಪೌಡ್ರ್ ಹಾಕಿ ಮಾಡಿರೋದು ಮಕ್ಕಳಿಗೆನ್ನೋ ಕೊಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಈ ರೀತಿ ಮನೆಯಲ್ಲಿನೇ ಹೆಲ್ದಿಯಾಗಿ ಮಾಡಿ ಕೊಡ್ರಿ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿಯೇ ಬಂದಾವೆ ನೋಡಿರಿ. ತುಂಬ ಸಿಂಪಲ್ ಅದ್ರಿ, ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸಿ ಮಾಡ್ಯದ ನೋಡಿರಿ. ನೋಡಿ ಎಲ್ಲನೂ ಅಷ್ಟು ಪರ್ಫೆಕ್ಟಾಗಿಯೇ ಬಂದವ್ರಿ. ನೀವು ಒಂದು ಏರ್ಟೈಟ್ ಡಬ್ಬದಾಗ ಹಾಕಿಬಿಟ್ಟು ಈ ರೀತಿ ಬಿಸ್ಕೆಟ್ಗಳನ್ನ ಮಾಡಿ ನೋಡಿ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡಿರಿ. ನೋಡಿ ಈ ರವೆಯಿಂದ ಮಾಡಿರುವ ಬಿಸ್ಕಿಟ್ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತು ಒಳ್ಳೆಯ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನಿಮಗೆ ಯಾವುದೇ ರೀತಿ ಉತ್ತರ ಕರ್ನಾಟಕದ ರೆಸಿಪಿಗಳು ಬೇಕಂದ್ರೂ ಹೇಳ್ರಿ, ನಾನು ನಿಮಗೆ ಮಾಡಿಬಿಟ್ಟು ತೋರಿಸ್ತೀನಿ.